ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೆ ಸ್ಟಾರ್ ಯೂಟ್ಯೂಬರ್. ನನ್ನ ಇವತ್ತಿನ ಮೂವಿ ರಿವ್ಯೂಗೆ ಎಲ್ರಿಗೂ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮತ್ತು ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರ ನಟನೆಯಲ್ಲಿ ಮೂಡಿಬಂದಿರುವಂತಹ 45 ಮೂವಿ ರಿವ್ಯೂಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಬನ್ನಿ ಮೂವಿ ಬಗ್ಗೆ ಜನರ ಅಭಿಪ್ರಾಯ ಏನೆಲ್ಲ ಇರುತ್ತೆ ಅಂತ ಕೇಳೋಣ. ಫ್ರೆಂಡ್ಸ್, ನಾನು ಬಂದಿರೋದು 45 ಮೂವಿ ರಿವ್ಯೂಗೆ. ಇದು ಎಲ್ಲಿ ಬಂದಿದ್ದೀನಿ ಅಂದರೆ ಹರಿನಗರದಲ್ಲಿ ಲೊಕೇಟೆಡ್ ಆಗಿರುವಂತಹ ವಿನಾಯಕ ಸಿನಿಮಾಸ್ಗೆ ಇವತ್ತು ನಾನು ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ಜನರ ಹತ್ರ ಅವರ ಅಭಿಪ್ರಾಯಗಳನ್ನು ಕೇಳೋಣ. ಯಾರೆಲ್ಲ ಈ ನನ್ನ ವಿಡಿಯೋನ ನೋಡ್ತಾ ಇದ್ರು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಜನಗಳು ಯಾರೂ ಇಲ್ಲ, ನೀವು ಅಷ್ಟೇ ನೋಡ್ಕೊಂಬಂದ್ರಾ? ಹೆಂಗಿತ್ತು? ಚೆನ್ನಾಗಿಲ್ಲ ಸರ್. ಒಂದು ಮಾತು ಹೇಳ್ತೀನಿ, ಬನ್ನಿ ಸರ್. ಇವ್ರ ಹೆಸರು ಕುಮಾರಣ್ಣ ಅಂತ. ಆದರೂ ಚೆನ್ನಾಗಿಲ್ಲ ಅಂತ ಹೆಂಗಂದ್ರು ಸರ್? ಯಾಕೆ ಚೆನ್ನಾಗಿಲ್ಲ? ನಮ್ಗೆ ಚೆನ್ನಾಗಿ ಇಷ್ಟ ಆಗಿಲ್ಲ ಗುರು. ಹಾಂ, ಆದರೆ ಒಂದು ಮಾತು ಹೇಳ್ತೀನಿ, ಅರ್ಜುನ್ ಜನ್ಯ ಅವರು ಒಳ್ಳೆ ಪ್ರೊಡಕ್ಷನಲ್ಲಿ ಒಳ್ಳೆ ಫಿಲಮ್ ಮಾಡಿದ್ದಾರೆ. ಅವರು ಮ್ಯೂಸಿಕ್ ಡೈರೆಕ್ಟ್ರು, ಮೆಚ್ಕೊಬೇಕು. ನಾವು ಇದೇ ತುಂಬ ಮೆಚ್ಕೊಬೇಕು. ಡೆವಿಲ್ ಅಂತ, ನಾನು ದರ್ಶನ್ ಫ್ಯಾನು, ನೋಡ್ಕೊಳ್ಳಿ ಬೇಕಾರೆ. ಡೆವಿಲ್ ಆದರೂ ಯಾಕೆ ಬಂದಿದ್ದೀನಿ ಅಂದರೆ, ಶಿವಣ್ಣ ಉಪೇಂದ್ರ ಆ್ಯಕ್ಟಿಂಗು ನಮಗೆ ಬೇಕಾಗಿರೋದು ಉತ್ಸಾಹ, ಪ್ರೋತ್ಸಾಹ ಅಲ್ವಾ? ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಒನ್ ಟೈಮ್ ನೋಡಬೇಕು ಅಂತ ಹೇಳಬೇಕು. ಸಾರಿ ನಮ್ಮ ಬ್ರದರ್ಗೆ. ದೇವಣ್ಣಗೂ ಇವತ್ತು 2 ಶೋ ನೋಡ್ತೀನಿ ನಾನು, ನಿಜವಾಗ್ಲೂ ನೋಡ್ತೀನಿ. ಯಾಕಂದರೆ ಶಿವಣ್ಣಗೋಸ್ಕರ, ಅರ್ಧನಾರೀಶ್ವರ ಆ ಗೆಟಪ್ಗೋಸ್ಕರ. ಓಕೆ ಸರ್. ಹೆಂಗಿತ್ತಪ್ಪ ಮೂವಿನ ಹೇಳಲ್ವಾ? ಚೆನ್ನಾಗಿತ್ತಾ ಮೂವಿ? ಹೆಂಗೈತೆ ಅಂತೀರಪ್ಪ? ಚೆನ್ನಾಗೈತೆ. ಹೆಂಗೆ ಅನಿಸ್ತು? ಹೇಳ್ತಾನೆ ನೋಡಪ್ಪ. ನಾನು ಹೇಳ್ದ, ನೀನು ಹೇಳು. ಚೆನ್ನಾಗಿದೆ ಬ್ರೋ, ಸೂಪರ್. ಹೆಂಗಿತ್ತಣ್ಣ? ಚೆನ್ನಾಗಿದೆ, ಚೆನ್ನಾಗಿದೆ. ಶಿವಂ ಬೆಂಕಿ ಬ್ರೋ. ಚೆನ್ನಾಗಿದೆ, ಸೂಪರ್ ಆಗಿದೆ. ಯಾರು ಇಷ್ಟ ಆದರು? ಶಿವರಾಜ್ ಕುಮಾರ್. ಹೆಂಗಿತ್ತಣ್ಣ? ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಹೊರ್ತು ಹೇಳ್ತೀಯ ಬ್ರೋ? ಮೂವಿ ಸೂಪರ್ ಚೆನ್ನಾಗೈತೆ ಅಣ್ಣ. ಯಾರು ಗೆಟಪ್ ಇಷ್ಟ ಆಯ್ತು? ಯಾರು ಗೆಟಪ್ ಇಷ್ಟ? ಇಬ್ರು ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು ಬಿಡೋಣ. ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಸರ್, ನಿಜವಲ್ಲ ಹೇಳ್ಬೇಕಂದ್ರೆ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟ್ರಾಗಿ ಎಷ್ಟೋ ಫಿಲಮಲ್ಲಿ ವರ್ಕ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಅವ್ರ ಕೂಸು ಅಂತ ಹೇಳ್ಬೋದು. ಆದರೆ ಕಳೆದೋಗ್ಬಿಟ್ಟೆ ಸರ್. ಯಾಕಂದರೆ ಗ್ರಾಫಿಕ್ಸ್ ಇರಲಿ, ಅವತಾರ್ ಫಿಲಮ್ ಬಂದಿದೆಯಲ್ಲ, ಅದನ್ನ ಮೀಸೋ ಥರ ಇದೆ. ನಿಜ ಹೇಳ್ತಾ ಇದ್ದೀನಿ, ನೀವು ಒಂದು ಸರಿ ನೋಡಿ ಶಿವಣ್ಣನ ಯಾವ್ಯಾವ ಗೆಟಪ್ಪಲ್ಲಿ ಅದು ಹೇಳ್ಕೊಳಕ್ಕೆ. ಸರ್, ಮಾಡಿರೋದೆಲ್ಲ ಫಿಲಮಲ್ಲೂ ಗೆಟಪ್ ಹಾಕಿರೋ ಎಲ್ಲ ಗೆಟಪ್ ಇದೆಯಾ? ಈ ಫಿಲಮ್ ನೋಡಿ ಸರ್, 45 ನೋಡಿ, ಆಮೇಲೆ ಮಾತಾಡ್ತೀರಾ ನೀವು. ಯಾವುದೇ ಕಾರಣಕ್ಕೂ ಇಂಟರ್ವ್ಯೂವರೆಗೂ ಕಾಮಿಡಿ. ಇಂಟರ್ವ್ಯೂಲ್ ಆದಮೇಲೆ ಸೀಟ್ ತುದಿಲಿ ಕುತ್ಕೊತೀರಾ. ನಿಜವಾಗ್ಲೂ ನೋಡಿ, ಡಿಸ್ಟರ್ಬೆನ್ಸು. ಉಪೇಂದ್ರ ಅವ್ರು ಬರ್ತಾ ಇದ್ದಾರೆ, ಅವರು ನಮ್ಮ ಪ್ರೈವೇಟೇ.